ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಜಯನಗರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕಾರಣ ಏನು? ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಬೆಳಗ್ಗೆ 9 ಗಂಟೆಗೆ ಪ್ರತಿಭಟನೆ ಮಾಡೋದಕ್ಕೆ ಡಿಸೈಡ್ ಕೂಡ ಆಗಿದೆ. ಖಾಲಿ ಟ್ರಂಕ್ ಅನ್ನ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ತೇಜಸ್ವಿ ಸೂರ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಅದು ಜಯನಗರ ಶಾಸಕರಾದ ಸಿ.ಕೆ. ರಾಮಮೂರ್ತಿ ಅವರ ಜೊತೆಗೆ. ಈಗ ಆಲ್ರೆಡಿ ಬಿಜೆಪಿ ಕಾರ್ಯಕರ್ತರು ಆರ್ವಿ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಇದ್ದಾರೆ. ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ. ಯಾವುದೇ ಮೆರವಣಿಗೆ ಮುಷ್ಕರಕ್ಕೆ ಅನುಮತಿ ಇಲ್ಲ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ಕ್ಲೂಡಿಂಗ್ ಕೋರ್ಟ್ ಕೂಡ ಅದೇ ತಾನೇ ಹೇಳಿತ್ತು. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕೂಡ ಮುಷ್ಕರಗಳನ್ನ ಮಾಡಂಗಿಲ್ಲ ಅಂತ ಹೇಳಿದ್ದು. ಸೊ ಇದನ್ನೇ ಪೊಲೀಸರು ಕೂಡ ಪ್ರಶ್ನೆ ಮಾಡಿ ಒಂದು ನೋಟಿಸ್ ಕೊಟ್ಟಿದೆ. ಪರ್ಮಿಷನ್ ಇಲ್ವಲ್ಲ, ಮಾಡಂಗಿಲ್ಲ ಅಂತ ನೋಟಿಸ್ ಕೊಟ್ಟಿರೋದು. ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಈಗ ಜಯನಗರ ಪೊಲೀಸರು ನೋಟಿಸ್ ಕೊಟ್ಟಿರೋದು. ಇನ್ನಷ್ಟು ಮಾಹಿತಿ ಕೊಡ್ತಾರೆ ಸುಷ್ಮಿತಾ ಪೂಜಾರಿ. ಸುಷ್ಮಿತಾ, ಮಾಹಿತಿ ಕೊಡ್ತಾ ಇದ್ರಿ ಈ SCS ಹಣದ ಬಗ್ಗೆ, ಜೊತೆಗೆ ಬಿಜೆಪಿಯೂ ಕೂಡ ಅನುದಾನ ಕೊಟ್ಟಿದ್ರ ಬಗ್ಗೆ. ಇದರ ಜೊತೆಗೆ ಈಗಷ್ಟೇ ಬಂದ ಮಾಹಿತಿ ಏನು, ಈಗ ಆಲ್ರೆಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ತೋರಿಸ್ತಾ ಇದ್ರಿ. ತೇಜಸ್ವಿ ಸೂರ್ಯ ಅವರಿಗೆ ಜಯನಗರ ಪೊಲೀಸರು ನೋಟಿಸ್ ಕೊಟ್ಟಿರೋದು, ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಶರತ್, ಇವತ್ತು ಅಂದ್ರೆ ರಾಜ್ಯ ಸರ್ಕಾರದ ಮುಂದೆ 2 ಆಗ್ರಹವನ್ನ ಇಟ್ಕೊಂಡು ಸಂಸದ ತೇಜಸ್ವಿ ಸೂರ್ಯ ಹಾಗೆ ಜಯನಗರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಜೊತೆಗೆ ಬಿಜೆಪಿ ಬೆಂಬಲಿಗರು ಹಾಗೆ ಮೆಟ್ರೋ ಪ್ರಯಾಣಿಕರು ಕೆಲವೊಂದಿಷ್ಟು ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಮುಂದೆ ಹಣ ಇಲ್ಲ, ಬೊಕ್ಕಸ ಖಾಲಿ ಆಗಿದೆ, ಖಾಲಿ ಟ್ರಂಕ್ ಅನ್ನುವಂಥದ್ದನ್ನ ತೋರಿಸಿ ಈ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಸದ್ಯ ಜಯನಗರದ ಪೊಲೀಸರು ತೇಜಸ್ವಿ ಸೂರ್ಯಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಮೆಟ್ರೋ ಸ್ಟೇಷನ್ ಬಳಿಯೂ ಕೂಡ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಇಲ್ಲಿ ಪ್ರೊಟೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಜಾಗದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಇಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಮಾಡ್ಕೊಂಡಿರುವಂತದ್ದು. ಮೆಟ್ರೋ ಸ್ಟೇಷನ್ ಒಳಗೆ ಹಾಗೆ ಹೊರಭಾಗದಲ್ಲಿ BMRCL ಸಿಬ್ಬಂದಿ ಹಾಗೆ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಬಿಜೆಪಿ ಬೆಂಬಲಿಗರು ಕೂಡ ಬಂದಿರುವಂತದ್ದು ಈ ಒಂದು ಪ್ರೊಟೆಸ್ಟ್ಗೆ. ಇನ್ನೇನು ಕೆಲ ಹೊತ್ತಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಬರ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಆಗಿರಬಹುದು ಹಾಗೆ ಸಿ.ಕೆ. ರಾಮಮೂರ್ತಿ ಆಗಿರ್ಬೋದು, ಇವರೆಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆಗೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ಅವರ ಪ್ರತಿಭಟನೆ ಆರಂಭ ಆಗ್ತಿದ್ದಂಗೆ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.